ಪ್ರೀತಿ ಹುಟ್ಟೋಕೆ ಕಾರಣ ಬೇಕಿಲ್ಲ, ಆದರೆ ದೂರ ಹೋಗೋಕೆ ಕಾರಣಗಳಿಗೆ ಕೊರತೆನೇ ಇರೋಲ್ಲ. ಇವತ್ತು ಪರಿಚಯ, ನಾಳೆಯೇ ಪ್ರೀತಿ, ನಾಳಿದ್ದು ಸುತ್ತಾಟ. ಈ 3 ದಿನದಲ್ಲಿಯೇ ಪ್ರೀತಿಯ ಸಂಬಂಧ ಮುಗಿಸೋ ಕೆಲ ಜನರ ನಡುವೆ ಓದುಗರ ನಿದ್ದೆಗೆಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಹಿತ್ಯ ಪ್ರೇಮಿಗಳ ಮನಗಳ ಕದತಟ್ಟಿರುವ ರವಿ ಬೆಳಗೆರೆ ಅವರ ಪ್ರೀತಿ ಮತ್ತು ವಿರಹದ ಕಾದಂಬರಿಯೇ ಹೇಳಿ ಹೋಗು ಕಾರಣ. ಅದೆಷ್ಟು ಜನರ ಬಾಳ್ನಲ್ಲಿ ಕಾದಂಬರಿಯಂತೆ ಜೀವನ ತಿರುವು ಪಡ್ಕೊಂಡಿದೆಯೋ. ಇದನ್ನು ಸಾಕಷ್ಟು ಜನರು ಓದ್ತಿದ್ದಾರೆ, ಕೆಲವರು ಓದಲಿಕ್ಕೆ ಸಮಯವಿಲ್ಲದೇನೆ ಸಮಯಕ್ಕಾಗಿ ಕಾಯ್ತಿದ್ದಾರೆ. ಆದ್ದರಿಂದ ಈ ಪೂರ್ಣ ಪುಸ್ತಕವನ್ನು AI ಚಿತ್ರಗಳ ಮೂಲಕ ತಿಳಿಸ್ತಿದ್ದೇನೆ. ಈ ಕೃತಿಯ ಎಲ್ಲ ಸಂಚಿಕೆಗಳು ತಮಗೆ ತಲುಪಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ನಿಮಗಿಷ್ಟವಿದ್ದರೆ ಮಾತ್ರ ಒತ್ತಿ, ಇಲ್ಲ ಸ್ಕಿಪ್ ಮಾಡಿ ಮುಂದೆ ಸಾಗಿ. ಈ ಕಾದಂಬರಿಯ ಧ್ವನಿವಾಚನವನ್ನು ಪ್ರಾರಂಭಿಸಲಿಕ್ಕೂ ಮುನ್ನ ಪಾತ್ರಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ 3 ಪಾತ್ರಗಳು ಬರ್ತವೆ. ಮೊದಲನೆಯದು ನಿಷ್ಕಲ್ಮಶ ಪ್ರೀತಿಯ ಒಡೆಯ ಹಿಮವಂತ. ಈ ಕಾದಂಬರಿಯ ಹೃದಯ ಭಾಗವೇ ಈತನ ಪಾತ್ರ. ತಾನು ಮನಸಾರೆ ಪ್ರೀತಿಸಿದ ಹುಡುಗಿ ಕಾರಣವಿಲ್ಲದೆ ಕೈಕೊಟ್ಟಾಗ ಒಬ್ಬ ಪ್ರೇಮಿ ಆ ನೋವನ್ನು ಹೇಗೆ ಎದುರಿಸ್ತಾನೆ, ಪ್ರೀತಿ, ಕಾಮ, ತ್ಯಾಗ, ದ್ವೇಷ ಮತ್ತು ಜೀವನದ ಜವಾಬ್ದಾರಿಗಳ ಮಧ್ಯೆ ಈತ ಹೇಗೆ ಬದುಕ್ತಾನೆಂಬುದೇ ಈ ಹಿಮವಂತನ ಪಾತ್ರ. ಎರಡನೆಯ ಪಾತ್ರ ಪ್ರಾರ್ಥನಾ. ಬಡತನ ಮತ್ತು ಸಂಕಷ್ಟದಲ್ಲಿ ಸಿಕ್ಕಿಬಿದ್ದ ಹಿಮವಂತನ ಪ್ರೇಯಸಿಯೇ ಈ ಪ್ರಾರ್ಥನಾ. ಬಡತನದ ಕಾರಣಕ್ಕೇನೆ ಮೋಸಗಾತಿಯಾದ್ಲೋ ಅಥವಾ ಹಿಮವಂತನ ನಿಷ್ಕಲ್ಮಶ ಪ್ರೀತಿಗಿಂತ ದೇವು ಮೇಲಿನ ಆಕರ್ಷಣೆ ಬಲವಾಗಿ ಬಿಡ್ತೋ, ಈ ಪಾತ್ರ ನಮ್ಮನ್ನ ಕಾಡುತ್ತೆ. ಮೂರನೇ ಪಾತ್ರ ಊರ್ಮಿಳೆ. ಹಿಮವಂತನ ನೆರಳಿಗೆ ನಿಲ್ಲುವ ಈಕೆ ಪ್ರೀತಿಯ ಹೊಸ ಆಯಾಮದ ಸಂದೇಶವಾಗಿ ನಿಂತ್ಕೋತಾಳೆ. ಕಾದಂಬರಿಯ ಪ್ರವೇಶ. ಅವೆರಡು ನೆರಳು ತುಂಬಾ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವಾದ್ರೂ ಹೆಜ್ಜೆ ಸೋತಿರ್ಲಿಲ್ಲ. ಅವನು ತನ್ನೆರಡು ಕೈಗಳನ್ನ ಪ್ಯಾಂಟಿನ ಜೇಬಿನಲ್ಲಿರಿಸ್ಕೊಂಡಿದ್ದ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕಟ್ಕೊಂಡಿದ್ಲು. ಮಾತು ಇಬ್ಬರಲ್ಲೂ ಮುಗಿದಂತಿತ್ತು. ಅವರನ್ನೀಗ ಕಾಡ್ತಿದ್ದದ್ದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನ ಆಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು. ಇನ್ನೇನು ದೂರ ಇಲ್ಲ, ಶಿವಮೂರ್ತಿ ಸರ್ಕಲ್ ದಾಟಿದ್ರೆ 5 ನಿಮಿಷದಲ್ಲಿ ಹೋಗಬಹುದು. ಅಲ್ಲಿ ಕಾಣ್ತಿರೋದೇ ಸರ್ಕಲ್ ಎಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರು ಮಾಡಿದರೆ ಚಳಿಗೆ ಹಲ್ಲು ಕಟಕಟಿಸುತ್ತೋ, ಹಸಿವು ನೆನಪಾಗಿ ಬಿಡುತ್ತೋ, ತಾನು ಯಾವುದಕ್ಕೆ ಹೆದರುತ್ತಿದ್ದೇನೋ ಎಂದು ಅವಳಿಗೂ ಕೂಡ ಖಚಿತವಿರಲಿಲ್ಲ. ಆಕೆಯ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದೇನಲ್ಲ. ಮೊದಲು ಚೆನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ಲು. ತುಂಬ ದಣಿವೆನಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದ್ಲು. ಆತ ಅವಳ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಬೆಸ್ತಿದ್ದ. ಇನ್ನೇನು ಸ್ವಲ್ಪ ದೂರ, ಅಗೋ ಅಲ್ಲಿ ಕಾಣಿಸ್ತಿರೋದೇ ಕಡೂರು. ಔಡುಗಚ್ಚಿ ಸರಸರ ನಡೆದುಬಿಟ್ರೆ ಬೀರೂರು. ಅಲ್ಲಿ ಸ್ವಲ್ಪ ಕೂಡೋಣ, ಏದುಸುರು ಸವೆಯಲ್ಲಿ. ಬೀಸುಗಾಲು ಹಾಕಿದ್ರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗ ನಮ್ಮ ಗುರಿಯಾಗಿರ್ಬೇಕು ಡಿಯರ್, ಆಗ ಮಾತ್ರ ಭದ್ರಾವತಿ ತೀರ ಸಮೀಪಿಸುತ್ತೆ. ಹೀಗಂತ ಅವಳನ್ನ ಹುರಿದುಂಬಿಸುತ್ತಿದ್ದವನೇ ಹಿಮವಂತ. ಶಿವಮೂರ್ತಿ ಸರ್ಕಲ್ ಕಣ್ಣೆದುರಿತ್ತು. ಇಷ್ಟೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರ್ತಾರೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೆ ನಿದ್ರೆ ಹೋಗಿರ್ತಾಳೆ. ಅಪ್ಪ ಎಲ್ಲಿದ್ದಾನೋ ಗೊತ್ತಿಲ್ಲ. ಅಟ್ಟದ ಮೇಲೆ ಅಣ್ಣ ಅತ್ತಿಗೆ ಮೇಲೊಂದು ಕಾಲ್ ಬಿಸಾಡಿ ಮಲಗಿರ್ತಾನೆ. ಪಕ್ಕದ ತೊಟ್ಲಲ್ಲಿ ಮಗು ಕೊಸ ಕೊಸ ಅಂತಿರುತ್ತೆ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವೋ, 5 6 ವಾರ ಕೂಡ ಮರ್ತೋಗಿದೆ. ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದಿದ್ದರೆ ದಾರಿಯಲ್ಲಿ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರ್ತಿದ್ದೆ ಎಂದುಕೊಂಡ್ಲು ಪ್ರಾರ್ಥನಾ. ಆಕೆಗೆ ತರೀಕೆರೆ ಬೆಳೆ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗ್ತಿತ್ತು. ರಕ್ತ ಸುರಿತಿತ್ತು. ಬಲವಂತದಿಂದ ಕಾಲೆಳಿತಾ ಬರ್ತಿದ್ಲು ಆ ಪ್ರಾರ್ಥನಾ. ಹಿಮವಂತನು ಆಕೆಯನ್ನ ಅಕ್ಕರೆಯಿಂದ ನೋಡ್ತಿರ್ಬೇಕಾದ್ರೆ ಯಾರು ನೀವು ಎಂದು ಕೇಳಿ ಬಂದ ಗೊಗ್ಗರು ದನಿಗೆ ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತರು. ಶಿವಮೂರ್ತಿ ಸರ್ಕಲ್ನಲ್ಲಿ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ಆ ದನಿ. ಆ ದನಿಯ ಹಿನ್ನೆಲೆಯಲ್ಲೇ ಬಂದವನು ನೈಟ್ ಡ್ಯೂಟಿಯ ಪೊಲೀಸ್ ಪ್ಯಾದೆ. ಮೈ ತುಂಬ ಕೋಟು, ಕಾಲ್ನಲ್ಲಿ ಹೆಣಬಾರದ ಬೂಟು. ಸರ್ಕಲ್ನಲ್ಲಿ ಉರಿತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣ್ತಿತ್ತು. ಯಾರು ನೀವು? ಮತ್ತೆ ಆ ಪೊಲೀಸ್ ಕೇಳುತ್ತಾ ಸಾಕಷ್ಟು ಅವರ ಹತ್ತಿರಕ್ಕೆ ಬಂದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಉರಿತಿತ್ತು. ಪ್ರಾರ್ಥನಾಗೆ ಪಕ್ಕನೆ ಅವರಪ್ಪ ನೆನಪಾದ. ಆಗ ಹಿಮವಂತ, ನಾನು ಹಿಮವಂತ್, ಅವಳ ಹೆಸರು ಪ್ರಾರ್ಥನಾ ಎಂದು ತಣ್ಣಗೆ ಉತ್ತರಿಸ್ತಾನೆ. ಆಗ ಪೇದೆ, ಎಲ್ಲಿಂದ ಬಂದ್ರಿ ಎಂದು ಕೇಳ್ತಾನೆ. ಹಿಮವಂತ, ಚೆನ್ನರಾಯಪಟ್ಟಣ ಎಂದು ಹೇಳ್ತಾನೆ. ಆಗ ಪೇದೆ, ಇಷ್ಟೊತ್ತಿಗೆ ಯಾವ ಬಸ್ಸು, ಟಿಕೆಟ್ ಎಲ್ಲಿ? ಇನ್ನೂ ಪ್ರಶ್ನೆ ಕೇಳ್ತಿರುವಾಗಲೇ ಹಿಮವಂತನು, ನಾವು ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ, ಟಿಕೆಟ್ ಎಲ್ಲಿಂದ ತರಲಿ, ನಾವು ಮನೆಗೆ ಹೋಗ್ಬೇಕು ಎಂದು ಹೇಳ್ತಾನೆ.
ಆಗ ಪೇದೆ, ಚನ್ನರಾಯಪಟ್ಟಣದಿಂದ ನಡೆದು ಬರುವುದೆಂದರೇನು? ತಲೆಗಿಲೆ ಕೆಟ್ಟಿದ್ಯಾ? ನಂಬುವ ಹಾಗಾದರೂ ಸುಳ್ಳು ಹೇಳ್ಬೇಕು. ನಡೀರಿ ಸ್ಟೇಷನ್ಗೆ. ಹುಡುಗಿನ ಹಾರಿಸ್ಕೊಂಡು ಬಂದಿರೋ ಹಾಗಿದೆ. ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ. ಸಾಹೇಬರು ಒಳ್ಳೆಯವನಲ್ಲ. SI ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟು ಅಂತಾನೆ. ಆಗ ಹಿಮವಂತ, ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ, ನನ್ನ ಹೆಸರು ಹಿಮವಂತ, ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದ್ ಕರೆದ್ರೆ ಬೆಳಿಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದ್ದಾರಲ್ಲ, ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ಲಲ್ಲಿ ಬಾಡಿಗೆಗಿದ್ದೀನಿ. ಬಸ್ಸಿಗೆ ಬರೋಕ್ಕೆ ಚಾರ್ಜಿಗಿಲ್ಲ ಅನ್ನೋ ಕಾರಣಕ್ಕೆ ನಡ್ಕೊಂಡು ಬರ್ತಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ ಎಂದಾಗ ಆ ಪೇದೆ ಮತ್ತ್ಯಾಕೆ ನಡ್ಕೊ ಬಂದ್ರಿ ಅಂತಾನೆ. ನಾವು ಜೀವನದ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದರೂ ಔಡ್ಗಚ್ಕೊಂಡು ನಡೀತೀವೋ ಇಲ್ವೋ ನೋಡೋಣ ಅಂತ ನಡ್ಕೊಂಡು ಬಂದ್ವಿ. ಇನ್ನು ಬಾಕಿ ಇರೋದು 5 ನಿಮಿಷದ ನಡೆಗೆ. ಪ್ರಾರ್ಥನಾಳ ಹೆಬ್ಬೆರಳು ಒಡೆದು ಹೋಗಿದೆ. ನನಗೆ ಜ್ವರ. ನೀವು ಏನೇ ಮಾಡಿದ್ರೂ ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನ. ನನ್ನ ಮನೆಯ ಅಂಗಳದಲ್ಲಿ ನಿಂತ್ಕೊಂಡು ನಾಳೆ ಸೂರ್ಯೋದಯವನ್ನು ನೋಡ್ತೀವಿ. ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಆ ಪೇದೆ ನಿಬ್ಬೆರಗಾಗಿ ಹೋದ. ಅವನ ಸರ್ವೀಸಿನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದಿತ್ತೇನೋ, ಕಣ್ಣು ಮಾತ್ರ ಜಾಜ್ವಾಲಮಾನವಾಗಿ ಹುರಿತಿತ್ತು. ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡ್ಬೋದಾಗಿತ್ತು. ಅಲ್ಲಿಯ ತನಕ ಅದು ಕಾಯಿಲೆ ಇಲ್ಲ. 13ನೇ ದಿನದಂದೇ ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದಿದ್ದು. ಪ್ರಾರ್ಥನಾಳ ಕಾಲು ನೋಡ್ತಾನೆ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಪ್ರೇಮಿಗಳೇ ಇರಬೇಕು. ಯಾರ ಮನೆಯ ಮಗಳೋ? ಇದು ಮಧ್ಯರಾತ್ರಿ. ಹೀಗೆ ಸಿಗುವ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿ ಹೋದ ಮೇಲೆ ಕೋಣೆಯ ಬಾಗಿಲು ಹಾಕ್ಕೊಂಡು ಒಬ್ಬನೇ ತುಂಬ ಹೊತ್ತು ಅತ್ತಿದ್ದ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸ್ರಿ. ಅಬ್ಬಾಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಅತ್ತಿದ್ಲು. ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಬಿ ಬೇಬಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರ್ಲಿಲ್ವೇ? ಈಗ ಹೆರಿಗೆಯಾಗಿದೆ. ಅವನು ಬಂದು ಹೋಗ್ತಾನೆ. ಓಡಿಸಿಕೊಂಡು ಹೋದರೇನಂತೆ, ಚೆನ್ನಾಗಿ ನೋಡ್ಕೊಳ್ತಾನೆ. ಅದೇನೇ ಇರಲಿ, ಚನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂದೆ ಅಂತಾನಲ್ಲ, ಇವನಿಗೇನು ಹುಚ್ಚ? ಆಗ ಹಿಮವಂತ, ಪ್ರೀತಿಗೊಂದು ಶಕ್ತಿ ಇರುತ್ತೆ, ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೆ. ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಎಂದು ಹೇಳ್ತಾನೆ. ಹೋಗ್ ಮಾರಯ್ಯ, ಅದೇನು ಪ್ರೀತಿನೋ ಎಂಥ ಶಕ್ತಿನೋ. ಸರ ಹೊತ್ನಲ್ಲಿ ಹೆಣ್ಣ ಮಗುನ ಕರ್ಕೊಂಡು ಬಂದಿದೆಯಲ್ಲ, ತಲೆ ಸರಿ ಇಲ್ಲ ನಿನಗೆ. ಪೇದೆ ಒಟಗುಟ್ಟುವ ದನಿಯಲ್ಲಿ ಸ್ವಾಗತಕ್ಕೆ ಬಿದ್ದ. ಕೈಲಿದ್ದ ಬೀಡಿ ಅಲ್ಲೇ ಆರಿತು. ಅವರಿಬ್ಬರು ಅವನನ್ನು ದಾಟ್ಕೊಂಡು ನಡೆದು ಹೋಗ್ತಾರೆ. ಅವನು ಅದೇಕೋ ಒಟಗುಟ್ಟುತ್ತಲೇ ಇರ್ತಾನೆ. ಆರಿದ ಬೀಡಿಗೆ ಬೆಂಕಿ ಕೊಡ್ತಾನೆ. ಆತನ ಹೆಸರು ರಸೂಲ್ ಜಮಾದಾರ. ಮುಂದೊಂದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರು ಊಹಿಸಲಾರದ ಗಮ್ಯಗಳಿಗೆ ತಲುಪಿಸುತ್ತದೆ ಎಂದು ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದೇವೆಂದು ಆ 3 ಜನರ ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನ್ನಿಸಿರಲಿಲ್ಲ. ರಾತ್ರಿಯ 3ನೇ ಜಾವ ಹಾಗೆ ಆರಂಭ ಆಯಿತು. ಅತ್ತ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ ಹಾಕಿದ್ದ ಹಿಮವಂತ. ಬಾಗಿಲಿನಲ್ಲೇ ನಿಂತ್ಕೊಂಡು ಹೆಬ್ಬೆರಳಿನ ಗಾಯ ನೋಡ್ಕೋತಾಳೆ ಪ್ರಾರ್ಥನಾ. ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರ್? ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು? ಎಣಿಸಿದವರು ಯಾರು? ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಎಂದರೆ ಸುಮ್ಮನೆ ದೂರವೇ? ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗ್ತಿರ್ತಾನೆ. ಅಮ್ಮ ಕಣ್ಣೀರು ಒರೆಸ್ಕೊಂಡಿರ್ತಾಳೆ. ಅವರಿನ್ನೂ ನನ್ನನ್ನು ಹುಡುಕೋದಿಲ್ಲ. ಪ್ರಾರ್ಥನಾ ಹಾಗೆ ಆಲೋಚಿಸ್ತಾ ಬಾಗ್ಲಲ್ಲೇ ನಿಂತಿರ್ತಾಳೆ. ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನೂ ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಡ್ತಾನೆ. ನಂತರ ಮೂಲೆಯಲ್ಲೇ ಪುಟ್ಟ ಬಚ್ಚಲ್ನಲ್ಲಿ ಕಾಲು ತೊಳ್ಕೊತಾನೆ. ಅವಸರವಾಗಿ ಪ್ಯಾಂಟ್ ಬದಲಿಸ್ಕೊಂಡು ಬಂದು ಬಣ್ಣದ್ದೊಂದು ಲುಂಗಿಯನ್ನು ಉಟ್ಕೊಂಡು ಮುಂದಿನ ಕಥೆಯನ್ನು ಕೇಳಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.